ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ದೇವನಹಳ್ಳಿಯ ನೀಲೇರಿ ಗ್ರಾಮದಲ್ಲಿ ಗುಂಡಿನ ಸುರಿಮಳೆ. ದೇವನಹಳ್ಳಿಯ ಬೆಳಗ್ಗೆ ಬಿಗ್ ಮಾರ್ನಿಂಗ್ನಲ್ಲಿ ಬುಲೆಟ್ ಸುದ್ದಿಯ ಸ್ಫೋಟ. ಬುಲೆಟ್ ಬಿಗ್ ಮಾರ್ನಿಂಗ್ನಲ್ಲಿ ಬುಲೆಟ್. ನಾವ್ಯಾವತ್ತು ಬುಲೆಟ್ ಹೊಡಿತಾ ಇರ್ತೀವಿ ಎಲ್ರಿಗೂ, ಇವತ್ತು ಬುಲೆಟೇ ಹೊಡಿತಾ ಇತ್ತು. ಸೊ ಬುಲೆಟ್ ಆ್ಯಂಡ್ ಬುಲೆಟ್. ಫೈರಿಂಗ್ ಸೆಂಟರ್ಗೆ ಭೇಟಿ ನೀಡಿದ ಪೊಲೀಸ್ ಅಧಿಕಾರಿಗಳು. ಫೈರಿಂಗ್ ಸೆಂಟರ್ಗೆ ಭೇಟಿ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. CR ವೆಸ್ಟ್ ಅನೇಕರಿದ್ದಾರೆ ನೋಡಿ. DCP ದಿಲೀಪ್ ಸರ್ ನೋಡಿ ದೃಶ್ಯ ಇಲ್ಲಿ ನೋಡಿ. ನೀಲೇರಿ ಗ್ರಾಮಕ್ಕೆ SP ಮಲ್ಲಿಕಾರ್ಜುನ್ ಭೇಟಿ ಕೊಟ್ಟಿದ್ದಾರೆ. ಫುಲ್ ಫ್ರೇಮ್ ತಗೊಳ್ಳಿ ಸ್ವಲ್ಪ. ನೀಲೇರಿ ಗ್ರಾಮಕ್ಕೆ SP ಮಲ್ಲಿಕಾರ್ಜುನ್ ಅವ್ರ ಭೇಟಿ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡ್ತಾ ಇದ್ದ ಹಾಗೇನೆ ಅಲ್ಲಿ ನೋಡಿ ದೇವನಹಳ್ಳಿ ತಾಲೂಕಿನ ನೀಲೇರಿ ವಾರ್ಡ್ ನಂಬರ್. ಆಮೇಲೆ ಅಧಿಕಾರಿಗಳ ಪರಿಶೀಲನೆ ಆಗ್ತಾ ಇದೆ ನೋಡಿ. ಇವತ್ತಿಂದಲ್ಲ ಸರ್ ಇದು ತೊಂದರೆ. ನೋಡಿ ಇದು ಇಂಪ್ಯಾಕ್ಟ್ ಅಂದ್ರೆ ಇದು ಬರಬೇಕು. ಇಲ್ಲೂ ಆಯ್ತು, ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ರನೂ ಆಯ್ತು. ಮನೆ ಬಳಿ ಬಿದ್ದಿದ್ದ ಗುಂಡಿನ ಫೋಟೋ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಕಡೆ ಇದೆ. ಯಾರೆಲ್ಲ ಬಂದಿದ್ದಾರೆ ಪೊಲೀಸರು? ಕೇವಲ SP ಅವರು ಮಾತ್ರವಲ್ಲ, ಇಡೀ ಟೀಮ್ ಬಂದು ನೋಡಿ ಆ ಸಿಂಟೆಕ್ಸ್ ಟ್ಯಾಂಕ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಂಟೆಕ್ಸ್ ಟ್ಯಾಂಕ್, ಈ ಸಿಂಟೆಕ್ಸ್ ಟ್ಯಾಂಕ್ ಎಲ್ಲೋ ಇಟ್ಟಿರೋ ಸಿಂಟೆಕ್ಸ್ ಟ್ಯಾಂಕ್ಗೆ ಬಾಂಬ್ ಈ ಥರ ಬಂದು ಬುಲೆಟ್ ಬಂದು ಬಿದ್ದರೆ ಹೆಂಗಾಗಬೇಡ. ಆಮೇಲೆ ಮನೆ ಶೀಟ್ಗಳು ಗುಂಡುಗಳಿಂದ ತೂತಿದ್ದಿವೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಆಮೇಲೆ ನಂತರ ಏನು ಮಾಡ್ತಾರೆ ಇವರು, ಇದೆಲ್ಲ ನೋಡಿದ ನಂತರ ಅಲ್ಲಿ ಫೈರಿಂಗ್ ತರಬೇತಿ ಕೇಂದ್ರ ಇದೆಯಲ್ಲ ಅಲ್ಲಿಗೆ ಭೇಟಿ ಕೊಡ್ತಾರೆ. ಹೆಂಗೆ ಹೋಗುತ್ತೆ ಅಂತ ನೋಡಿ. ಅಕ್ಕಪಕ್ಕದಲ್ಲಿ ಏನು ಕಾಣ್ತಿಲ್ಲ ನನಗೂ ಕೂಡ. ಅದರ ಅರ್ಥ ನೋಡಿ, ಒಂದು ನನಗೆ ಅರ್ಥ ನೋಡಿ, ಇಷ್ಟು ದೂರ ಇದೆ ಸರ್ ನೋಡಿ. ಇದೆಲ್ಲ ಟ್ರೈನಿಂಗ್ ಎಲ್ಲ ಆಗ್ತಾ ಇದೆ. ಓಕೆ, ನನಗೆ ಅನ್ಸುತ್ತೆ ಈ ತರಬೇತಿ ಕೇಂದ್ರ ಇದೆಯಲ್ಲ, ತರಬೇತಿ ಕೇಂದ್ರದಲ್ಲಿ ಇಷ್ಟಿಷ್ಟು ದೊಡ್ಡ ಗುಂಡುಗಳೆಲ್ಲ ಇರುತ್ತಾ? ಇಲ್ಲಿ ಅಕ್ರಮವಾಗಿ ಬೇರೆ ಏನಾದರೂ ಮಾಡಿಸ್ತಾ ಇದ್ದಾರಾ? ಅಕ್ರಮವಾಗಿ ಬೇರೆ ಏನಾದರೂ ಮಾಡಿಸ್ತಾ ಇದ್ದಾರಾ? ಟ್ರೈನಿಂಗ್ ಕೊಡಿಸ್ತಾ ಇದ್ದಾರೆ ಯಾರಿಗಾದರೂ? ನೋಡಿ, ಇಡೀ ಟೀಮೇ ಕರೆಸಿದ್ದೀವಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಟೀಮೇ ಕರೆಸಿದ್ದೀವಿ. ಈ ಥರ ಔತಿ ಫೈರಿಂಗ್ ರೇಂಜ್ನಿಂದ ಕೆಲವೊಂದು ಬುಲೆಟ್ಸ್ಗಳು ನಮ್ಮ ಅದ್ಯಾರು ಮಾತಾಡಿದವಾಗ? ಈ ಥರ ಔತಿ ಫೈರಿಂಗ್ ರೇಂಜ್ನಿಂದ ಕೆಲವೊಂದು ಬುಲೆಟ್ಸ್ಗಳು ನಮ್ಮ ಊರು ತನಕ ತಲುಪ್ತಾ ಇದೆ. ಮನೆ ಶೀಟ್ಗಳು ಮತ್ತು ನೀರಿನ ಟ್ಯಾಂಕರ್ಗಳಿಗೆ ಏನು ಸಹಿತ ಹಾನಿಯಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ನೀಲೇರಿ ಗ್ರಾಮಕ್ಕೆ ಸಹಿತ ವಿಸಿಟ್ ಮಾಡಿ ಈ ಥರ ಔತಿ ಫೈರಿಂಗ್ ರೇಂಜ್ನಿಂದ ಕೆಲವೊಂದು ಬುಲೆಟ್ಸ್ಗಳು ನಮ್ಮ ಊರು ತನಕ ತಲುಪ್ತಾ ಇದೆ. ಮನೆ ಶೀಟ್ಗಳು ಮತ್ತು ನೀರಿನ ಟ್ಯಾಂಕರ್ಗಳಿಗೆ ಏನು ಸಹಿತ ಹಾನಿಯಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ನೀಲೇರಿ ಗ್ರಾಮಕ್ಕೆ ಸಹಿತ ವಿಸಿಟ್ ಮಾಡಿ ಅಲ್ಲಿ ಯಾವ್ಯಾವ ಮನೆಗೆ ಹಾನಿಯಾಗಿದೆ, ಯಾವ್ಯಾವ ಥರದ ಆಗಿದೆ ಅಂತೇಳಿ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ. SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸರ್ ನಮಸ್ತೆ. ಹಾಂ ನಮಸ್ತೆ, ಹೇಳಿ. ಮೊದಲಿಗೆ ಇವತ್ತು ಹೋದ್ರಿ ಸರ್, ಬಟ್ ನಿಮ್ಗೇನು ಗಮನಕ್ಕೆ ಬಂತು ಸರ್? ಯಾಕೆ ಹಿಂಗೆ ಆಗ್ತಿದೆ? ಈಗ ನಾವು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಹಾಂ, ಅಲ್ಲಿ ಫೈರಿಂಗ್ ಏನು ಮಾಡೋ ಪೊಸಿಷನ್ ಇದೆ, ಹಾಂ, ಅಲ್ಲಿಂದ ಟಾರ್ಗೆಟ್ ಏನಿದೆ ಅದು ಸ್ವಲ್ಪ ಹೈಟ್ ನಲ್ಲಿದೆ. ಓ ಹಾಂ, ನಮ್ಮದು ಫಸ್ಟ್ ಇನಿಷಿಯಲ್ ಅಬ್ಸರ್ವೇಷನ್ ಪ್ರಕಾರ. ಓಕೆ ಓಕೆ. ಸೊ ಹಂಗಿದ್ದಾಗ ಕೆಲವೊಂದ್ಸಲ ವೆಪನ್ ಫೈರ್ ಮಾಡುವಾಗ ಜರ್ಕ್ ಆಗ್ತಿದೆ. ಹಾಂ, ಆದಾಗ ಮೇಲೆ ಹೋಗಿದ್ರಿಂದ ಅದು ಏರ್ ಫೈರ್ ಟೈಪ್ ಆಗಿದೆ. ಓಕೆ, ಟಾರ್ಗೆಟ್ ಹೊಡೆದಿಲ್ಲ, ಡೈರೆಕ್ಟ್ ಹೈಟ್ ಹೋಗಿದೆ. ಓಕೆ. ಅದು ವಿತಿನ್ 3 ಕಿಲೋಮೀಟರ್ಸ್ ರೇಂಜ್ ಇರ್ತದೆ ಈ ವೆಪನ್ದು. ಸರ್ ಅಷ್ಟೆಲ್ಲ ಇರುತ್ತಾ? 3 ಕಿಲೋಮೀಟರ್ ತನಕ ಇರುತ್ತಾ? ಹೌದು, ಅಂದ್ರೆ ಫೋರ್ಸ್ ಕಡಿಮೆ ಹಾಕೊಂತ ಹೋಗ್ತದೆ ದೂರ ಹೋದಾಗೆ.
ಓ ಹೋ ಹೋ ಬಟ್ 3 ಕಿಲೋಮೀಟರ್ಸ್ ವರೆಗೆ ರೀಚ್ ಆಗ್ತದೆ, ಏನೋ ಅಬ್ಸ್ಟ್ರಕ್ಷನ್ ಇಲ್ಲ ಅಂತಂದ್ರೆ. ಓಕೆ. ಹಂಗಾಗಿ ಅದು ವಿಲೇಜ್ ಅದೇ ರೇಂಜ್ ನಲ್ಲಿ ಬರೋದ್ರಿಂದ ಹಾಂ ಅಲ್ಲಿ ಕೆಲವೊಂದು ಬುಲೆಟ್ಸ್ ರೀಚ್ ಅಲ್ಲಿಗೆ ತಗುಲಿದಾವೆ. ಓಕೆ. ಬಟ್ ರೆಗ್ಯುಲರ್ ಆಗಿ ಫೈರಿಂಗ್ ಆಗ್ತದೆ. ಕೆಲವೊಬ್ರು ಫೈರಿಂಗ್ ಮಾಡುವಾಗ ಬಟ್ ಅದು ಡೇಂಜರಸ್ ಅಲ್ವಾ ಸರ್ ಈ ಥರ ಏನಾದರೂ ಹೆಚ್ಚು ಕಡಿಮೆ ಆದರೆ? ಹೌದು. ಬಟ್ ಬೇರೆ ಈಗ ನೀವೆಲ್ಲ ತುಂಬಾ ಇಂಥ ತರಬೇತಿ ಕೇಂದ್ರಗಳನ್ನು ಇಲ್ಲ, ನೋಡಿರ್ತೀರಿ. ಅದು ಸತತವಾಗಿ ನಡೀತಾ ಇರ್ತದೆ. ಹೌದು. ಯಾರು ಸರಿಯಾಗಿ ಫೈರಿಂಗ್ ಮಾಡಲ್ಲ, ಕರೆಕ್ಟ್ ಟಾರ್ಗೆಟ್ ಬಿಟ್ಟು ಹೊಡಿತಾರೆ, ಅವಾಗ ಮಾತ್ರ ಈ ತರ ಆಗ್ತದೆ. ಅಲ್ಲ ಸರ್, ಈಗ ಅಲ್ಲಿ ಬರೋರು ತರಬೇತಿಗೆ ಬರೋರಲ್ವಾ, ಎಲ್ಲಿಗೆ ಕರೆಕ್ಟ್ ಫೈರಿಂಗ್ ಮಾಡಕ್ಕಾಗತ್ತೆ? ಅಂತಂದ್ರ ಈಗ ನಾನು ನಿಮ್ಮನ್ನು ಕೇಳಿದ್ರೆ ಹೇಳ್ಬೋದು ಕರೆಕ್ಟ್ ಆಗಿ ಫೈರ್ ಮಾಡ್ತೀರಾ ಬೇಕಿದ್ರೆ, ಅವ್ರು ಬರೋದೇ ತರಬೇತಿಗೆ ಅಲ್ವಾ, ಅವ್ರು ಹೆಂಗ್ ಮಾಡಕ್ ಸಾಧ್ಯ ಅಂತ. ಇಲ್ಲ, ಏನಾಗ್ತದೆ ಕೆಲವು ಸಲ ಎಲ್ಲರೂ ಪರ್ಫೆಕ್ಟ್ ಇರಲ್ಲ. ಕರೆಕ್ಟ್. ಕೆಲವೊಬ್ರು ಟಾರ್ಗೆಟ್ ವಿಷನ್ ಪ್ರಾಬ್ಲಮ್ ಇರ್ತಾವೆ. ಹೌದು. ಅಲ್ಲ, ತರಬೇತಿನ ಅದಕ್ಕೆ ಕೊಡ್ತಿರೋದಲ್ವಾ, ಅವರು ತಪ್ಪಬಹುದು, ಅವರು ಸ್ವಲ್ಪ ಮೇಲಕ್ಕೆ ಫೋರ್ಸ್ ಮಾಡ್ಬೋದು. ಈಗ ಅದಕ್ಕೆ ಏನ್ ಸರ್, ಈಗ ಏನಾದ್ರು ಒಂದು ತಾರ್ಕಿಕ ಪರಿಹಾರ ಏನಾದ್ರು? ಈಗ ಅದಕ್ಕೆ ನಾವು ಸದ್ಯಕ್ಕೆ ಅದು ಕೆಲವೊಂದು ಚೇಂಜಸ್ ಮಾಡಕ್ಕೆ ಹೇಳಿದ್ದಾರೆ. ಹಾ, ಇನ್ನು ಸ್ವಲ್ಪ ಅದರಲ್ಲಿ ಎಕ್ಸ್ಪರ್ಟ್ ಯಾರಿದ್ದಾರೆ ಅವ್ರನ್ನ ಕರೆಸಿ ಓಕೆ ಓಕೆ ಯಾವ ತರ ನಾವು ಅದು ಟಾರ್ಗೆಟ್ ಆದ್ಮೇಲೆ ಅದು ಬಂಡೆಗೆ ಹೊಡೆದು ಅಲ್ಲೇ ಬೀಳ್ಬೇಕು, ಬಾ, ಅದು ಹೋಗ್ಬಾರ್ದು ಹೊರಗಡೆ. ಅಲ್ಲ, ಈಗ ಒಂದು ಸಿಂಟೆಕ್ಸ್ ನೀರಿಗೆ ಬಿದ್ದಿದೆ ಅಂತ ಹೇಳುವಾಗ ಅಲ್ಲಿ ಕೆಳಗೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಮನುಷ್ಯರಿಗೆ ಏನಾದ್ರು ಬಿದ್ದಿದ್ರೆ ಏನಾಗ್ತಿತ್ತು, ಕಾರ್ಗೆ ನೋಡಿ ಯಾವ ತರ ಹೊಡೆದಿದ್ದು ಅಷ್ಟು ದೂರ ಹೋದ ನಂತರ ಕೂಡ ಅಂತ. ಇನ್ನೊಂದು ಸರ್, ಈಗ ಇಷ್ಟೆಲ್ಲ ಆ ದೊಡ್ಡ ದೊಡ್ಡ ಬುಲೆಟ್ ಎಲ್ಲ ಇತ್ತಲ್ಲ, ನಾನು ನೋಡಿದೆ ಫೋಟೋದಲ್ಲಿ, ನಿಜವಾಗ ತರಬೇತಿ ಕೇಂದ್ರದಲ್ಲಿ ಆ ಬುಲೆಟ್ ಎಲ್ಲ ಫೈರ್ ಆಗತ್ತಾ ಅಷ್ಟು ದೊಡ್ಡದು? ಆಗ್ತವೆ. ಆಗತ್ತೆ. ಹಾಗಾದ್ರೆ ನಾವೇನು ಅನಗತ್ಯ ಡೌಟ್ ಪಡೋ ಅಗತ್ಯ ಇಲ್ಲ ಅಲ್ವಾ? ಅನಗತ್ಯ ಡೌಟ್ ಪಡೋ ಅಗತ್ಯ ಇಲ್ಲ. ಇಲ್ಲ, ಈ ತರದ ವೆಪನ್ ಯೂಸ್ ಮಾಡ್ತಾರೆ. ಓಕೆ. ಈಗ ಏನ್ ಸರ್ ಫೈನಲಿ ನೀವು ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರಿ? ಸದ್ಯಕ್ಕೆ ಅದನ್ನ ಸ್ಟಾಪ್ ಮಾಡಿಸಿದ್ದಾರೆ ಟೆಂಪರರಿ ಆಗಿ. ಓಕೆ. ಫರ್ದರ್ ಚೇಂಜಸ್ ಮಾಡಿ ಅದು ಸೇಫ್ಟಿ ದೃಷ್ಟಿಯಿಂದ ಕರೆಕ್ಟ್ ಅನ್ನೋವರೆಗೆ ಅಲ್ಲಿ ಯಾವುದು ಆಕ್ಟಿವಿಟಿ ನಡೆಯಲ್ಲ, ಫೈರಿಂಗ್ ಆಕ್ಟಿವಿಟಿ. ಓಕೆ. ಸೊ ಎಲ್ಲ ಸೇಫ್ಟಿ ದೃಷ್ಟಿಯಲ್ಲಿ ಇಟ್ಕೊಂಡು ಏನೇನ್ ಚೇಂಜಸ್ ಮಾಡ್ಬೇಕು ಅದು ಮಾಡಿ. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು SP ಅವರೇ, ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು. ಈಗ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ನಾಗರಾಜ್ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ನಾಗರಾಜ್ ಸರ್, ನಮಸ್ತೆ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಹೇಳಿ ಜಯಪ್ರಕಾಶ್, ಹೇಗಿದ್ದೀರಿ? ಮೀಸೆ ನಾಗರಾಜ್ ಅವರು ಏನು ಹೇಳ್ತಾ ಇದ್ರಲ್ಲ ಬಾಲ್ದಂಡಿ ಅವರು? ಅಲ್ಲ, ಬಾಲ್ದಂಡಿ ಅವ್ರ ಹತ್ರ ಕೇಳ್ತಾ ಇದ್ದೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಇಲ್ಲ, ಅದಕ್ಕೆ ಇವತ್ತು ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡಿದ್ರೆ ಮುಂದೆ ಏನು ಕ್ರಮ ಕೈಗೊಳ್ಳೋಕೆ ಮಾಡಿ ನಾನು ಕೇಳೋದು ಸರ್. ಈಗ ಒಂದು ಈ ಥರ ಜನಗಳ ಮೇಲೆ ಅಥವಾ ವಸತಿ ಪ್ರದೇಶಕ್ಕೆ ಬಂದರೆ ತಪ್ಪಲ್ವಾ ಅದು? ನಾವು ಭಾಳ ಬೇಗ ಎಚ್ಚೆತ್ಕೋಬೇಕಾಗಿತ್ತಲ್ಲ, ಯಾರು ಸತ್ತೋಗ್ಬಿಟ್ಟಿದ್ರೆ ಏನಾಗ್ತಿತ್ತು? ಇಲ್ಲ, ಜನನಿಬಿಡ ಪ್ರದೇಶದಲ್ಲಿ ಫೈರಿಂಗ್ ರೇಂಜ್ ಇರ್ಲಿಕ್ಕಿಲ್ಲ. ಇದ್ರೂ ಕೂಡ ಅದು ಇಂಡೋರ್ ಇರ್ತದೆ. ಹೌದು, ಇಂಡೋರು. ಈಗ ನಾವು ಸ್ಮಾಲ್ ವೆಪನ್ಸ್ ಫೈರ್ ಮಾಡ್ಲಿಕ್ಕೆ ಇಂಡೋರ್ ಓಕೆ. ಹೌದು. ಈ ತರ ಇದು ರೇಂಜ್ ಬಂದ 300 yards ಅಂತಂದ್ರೆ ಲೆಕ್ಕ ಹಾಕೊಳ್ಳಿ, ಮತ್ತೆ 300 meters ರಾದ್ರೆ. ಹಾಗಾದ್ರೆ ನಿಮ್ಗೆ ಗೊತ್ತಾಗತ್ತೆ 300 meters ಅಂದ್ರೆ ಎಲ್ಲಿ ತನಕ ಹೋಗುತ್ತೆ. ನಾವು ಮೋಸ್ಟ್ಲಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದ್ದು ಅಥವಾ ಒಂದು ರಾಕಿ ಬ್ಯಾಕ್ ಗ್ರೌಂಡ್ ಇದ್ದು ಅದಕ್ಕೆ ಮುಂದೆ ನಾವು ಈ ಒಂದು ರೇಂಜ್ ಅನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಜಿಲ್ಲೆಗೆ ನಮ್ದು ರೇಂಜ್ ಇತ್ತು ಅಲ್ಲಿ ಆವತಿ ಹತ್ರ. ಓಕೆ. ಅಲ್ಲಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ. ಆಕ್ಚುಲಿ ಆಲ್ಮೋಸ್ಟ್ ಸಿ ಶೇಪ್ ಅಲ್ಲಿ ಇಲ್ಲಿ ಇದು ಬ್ಯಾಕಿಂಗ್ ಇದೆ. ಕರೆಕ್ಟ್. ಮತ್ತೆ ನಮ್ಮ ಫೈರಿಂಗ್ ರೇಂಜ್ ನೀವು ಎಷ್ಟೇ ಮೇಲಕ್ಕೆ ಫೈರ್ ಮಾಡಿದ್ರು ಕೂಡ ಅದು ಪಾಸ್ ಆಗೋದು ಬಹಳ ರೇರ್. ಅದು ನಾನೇನಿದೆ ಟ್ರೆಜೆಕ್ಟ್ರಿ ಅಂತ ಇರ್ತದೆ. ಯಾವ ಫ್ರಮ್ ದಿ ಪಾಯಿಂಟ್ ಆಫ್ ಎಜೆಕ್ಷನ್. ಅಲ್ಲ, ಏನೇ ಆದರೂ ಕೂಡ ಸರ್, ಈಗ ಇದನ್ನು ಎಷ್ಟು ಬೇಗ ಸರಿ ಮಾಡಬೇಕು ಅಂತಂದರೆ ಅದು ಕಾರ್ ಮೇಲೆ ಬಿತ್ತು, ಶೆಡ್ಗೆ ಬಿತ್ತು, ಅಥವಾ ಸಿಂಟೆಕ್ಸ್ ಟ್ಯಾಂಕಿಗೆ ಬಿತ್ತು, ಯಾವುದೋ ಮನುಷ್ಯನ ಮೇಲೆ ಬಿದ್ದಿದ್ರೆ ಇಂಜುರಿ ಆಗ್ತದೆ, ಸಾವಾಗಲ್ಲ. ಗೊತ್ತಾಯ್ತು. ರೇಂಜ್ ಇಸ್ 300 meters ಅಂದ್ರೆ ಇಂಜುರಿ ಕೂಡ ಆಗಬಾರ್ದಲ್ಲ ಸರ್? ಈಗ ಆಗ್ಬಾರ್ದು. ಇಸ್ ಅ ಕ್ವಶನ್ ಆಫ್ ಸೇಫ್ಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೇಫ್ಟಿ ಮೆಜರ್ಸ್ ಏನಿದೆ, ಹೌದು, ದಟ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಕರೆಕ್ಟ್. ಇಲ್ಲಿ ನಾನು ACP ಮಡಿವಾಳ ಇದ್ದಾಗ ನಮ್ಮ ಹಿಬ್ಳೂರ್ ರೇಂಜ್ ಇಂದ ಸಾಕಷ್ಟು ರೌಂಡ್ಸ್ HSR ಲೇಔಟ್ ಫಸ್ಟ್ ಬ್ಲಾಕ್ ಗೆ ಬರ್ತಿತ್ತು. ಆಗ ನಾವು ಅವರಿಗೆ ವಾರ್ನ್ ಮಾಡಿದ್ವಿ, ಆಮೇಲೆ ಅದನ್ನ ಸರಿ ಮಾಡಿದ್ರು ಅವರು. ಎಸ್ ಸರ್, ಥ್ಯಾಂಕ್ ಯು ನಾಗರಾಜ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಆಲ್ರೆಡಿ
ಬಾಲರಾಜ್ ಅವರು ಹೇಳಿದ್ದಾರೆ, ಈಗ ಸ್ಟಾಪ್ ಮಾಡಿದ್ದಾರೆ, ಕೆಲವು ಬದಲಾವಣೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ SP ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆ. ಆಲ್ರೆಡಿ ನಮ್ಮ ಸುದ್ದಿಯನ್ನು ನೋಡಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದರು. ಇಡೀ ತಂಡವೇ ಬಂದಿತ್ತು, ಒಂದು 10-15 ಜನ. ಕೆಲವೊಂದು ಬದಲಾವಣೆ ಮಾಡಲು ಸೂಚನೆ ಕೊಟ್ಟಿದ್ದೀವಿ ಮತ್ತು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಕೆಲವು ಎಕ್ಸ್ಪರ್ಟ್ಗಳನ್ನು ಕರೆದು ಕೇಳ್ತೀವಿ, ಟಾರ್ಗೆಟ್ ರೀಚ್ ಆಗದಂತೆ ಮುಂಜಾಗ್ರತೆ ವಹಿಸ್ತೇವೆ, ಈ ಎಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜನಪರವಾಗಿರುತ್ತೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಇವತ್ತು, ಎಷ್ಟು ಪೊಲೀಸರು ಬಂದಿದ್ದಾರೆ. ಇದನ್ನು ಮುನ್ನೆಚ್ಚರಿಕೆ ವಹಿಸಿ ಪೊಲೀಸರ ಗಮನಕ್ಕೆ ತಂದಿದ್ದು ರಿಪಬ್ಲಿಕ್ ಕನ್ನಡ. ಅಲ್ಲಿಯ ಜನಗಳಿಗೆ, ಅದು ಯಾರೇ ಆಗಿರಲಿ, ಅಲ್ಲಿ ಜನಗಳಿಗೆ ಒಂದು ಸುರಕ್ಷತೆ ಸಿಗೋ ತನಕ ರಿಪಬ್ಲಿಕ್ ಕನ್ನಡ ಅವರ ಜೊತೆ ಇರುತ್ತೆ.